ಶ್ರೀಗುರುಭ್ಯೋ ನಮಃ. ಕಥಂಚಿದುಪಕಾರೇಣ ಕೃತೇನೈಕೇನ ತುಷ್ಯತಿ ನ ಸ್ಮರತ್ಯಪಕಾರಾಣಾಂ ಶತಮಪ್ಯಾತ್ಮವತ್ತಯ. ಯಾವುದೋ ನಿಮಿತ್ತದಿಂದ ಯಾರಾದರೂ ತನಗೆ ಸಣ್ಣ ಉಪಕಾರವನ್ನು ಮಾಡಿದರೂ ಅದನ್ನು ಶ್ರೀರಾಮಚಂದ್ರನು ಯಾವಾಗಲೂ ಸ್ಮರಿಸುತ್ತಿದ್ದನು. ಆದರೆ ಯಾರಾದರೂ ತನಗೆ ಉದ್ದೇಶಪೂರ್ವಕವಾಗಿ ನೂರಾರು ಅಪಕಾರಗಳನ್ನೇ ಮಾಡಿದರೂ ಅದಾವುದನ್ನು ಶ್ರೀರಾಮಚಂದ್ರನು ಸ್ಮರಿಸುವುದೇ ಇಲ್ಲ. ಅಂದರೆ ಅದೆಲ್ಲವನ್ನು ಅಲ್ಲಲ್ಲಿಯೇ ಮರೆತು ಬಿಡುತ್ತಾನೆ ಅಲ್ಲವೇ? ರಾಮನಂತೆ ಮಾನವನು ಇರಬೇಕು ಎಂಬುದನ್ನು ಇಲ್ಲಿ ಹೇಳಲಾಗಿದೆ. ಯಾರಿಂದಲಾದರೂ ಏನಾದರೂ ದೊಡ್ಡ ಉಪಕಾರವನ್ನೇ ಪಡೆದುಕೊಂಡಿದ್ದರೂ ಅದೆಲ್ಲವನ್ನು ಮನುಷ್ಯನು ಮರೆತೇ ಬಿಡುತ್ತಾನಲ್ಲವೇ? ಉಪಕಾರವನ್ನು ಇತರರಿಂದ ಪಡೆದದ್ದನ್ನು ಮರೆಯುವುದಕ್ಕೆ ಕೃತಜ್ಞತೆ ಎಂದು ಹೆಸರು. ಬುದ್ಧಿವಂತನಾದ ಮಾನವನು ಎಂದೆಂದಿಗೂ ಕೃತಜ್ಞನಾಗಲೇಬಾರದು. ಇದಕ್ಕೆ ಬದಲಾಗಿ ಮಾನವನು ಕೃತಜ್ಞರಾಗಿರಬೇಕು. ಇತರರಿಂದ ಪಡೆದ ಉಪಕಾರವನ್ನು ಮನುಷ್ಯನು ಜೀವನ ಪರ್ಯಂತ ನೆನಪಿಟ್ಟುಕೊಂಡಿರಬೇಕು. ಯಾವ ರೀತಿ? ಶ್ರೀರಾಮನ ರೀತಿ. ಇನ್ನು ತನಗೆ ಯಾರಾದರೂ ಅಪಕಾರವನ್ನು ಮಾಡಿದರೂ ಅದೆಲ್ಲವನ್ನು ಅಲ್ಲಲ್ಲಿಯೇ ಮರೆತು ಬಿಡಬೇಕು. ಆ ಅಪಕಾರವನ್ನು ಸ್ಮರಿಸಲೇಬಾರದು. ಇದು ವಿವೇಕಿಯಾದ ಪಂಡಿತೋತ್ತಮನಾದ ಮನುಷ್ಯನ ಆದರ್ಶ. ಶ್ರೀರಾಮನಂತೆ ಉಪಕಾರವನ್ನು ನೆನೆಯುತ್ತಿರಬೇಕು, ಅಪಕಾರವನ್ನು ಮರೆಯುತ್ತಿರಬೇಕು. ಏಕೆಂದರೆ ಆತ್ಮವತ್ತಯ್ಯ, ಅವರೆಲ್ಲರೂ ತನ್ನವರೇ ಅಲ್ಲ ತಾನೇ ಎಂದು ಭಾವಿಸಬೇಕು. ಹೀಗೆ ಅಭ್ಯಾಸ ಮಾಡುವವನೇ ಮುಮುಕ್ಷು ಸಾಧಕನೆನಿಸುತ್ತಾನೆ. ಇದಕ್ಕೆ ಸಂತರು, ಸಾಧುಗಳು, ಮಹಾತ್ಮರು, ತಪಸ್ವಿಗಳು, ಬ್ರಹ್ಮಜ್ಞಾನಿಗಳು ಇವರೆಲ್ಲರೂ ತಮ್ಮ ಕಣ್ಮುಂದೆ ಪ್ರತ್ಯಕ್ಷ ಗೋಚರರಾಗಿ ಇರುತ್ತಾರಲ್ಲವೇ? ಸ್ಥಾವರಗಳಾದ ಗಿಡಮರಗಳಿಂದ ನಾವು ಕೃತಜ್ಞತೆಯನ್ನು ಕಲಿಯಬೇಕು. ನಾವು ಹಾಕಿದ ನೀರು, ಗೊಬ್ಬರಗಳನ್ನು ನೆನಪಿಟ್ಟುಕೊಂಡು ಆ ಗಿಡಮರಗಳು ನಮಗೆ ಹೂವು, ಹಣ್ಣು ಮುಂತಾದವುಗಳನ್ನು ಕೊಡುತ್ತದೆಯಲ್ಲವೇ? ನಾವುಗಳು ಮರಗಳ ಕೊಂಬೆಗಳನ್ನು ಕತ್ತರಿಸಿದರೂ, ಪತ್ರೆಗಳನ್ನು ಕಿತ್ತು ಹಾಕಿದರೂ ಆ ಮರಗಳು ಇನ್ನೂ ಹೆಚ್ಚಾಗಿ ಫಲಪುಷ್ಪಗಳನ್ನು ಸಂತೋಷದಿಂದ ನಮಗೆ ನೀಡುತ್ತದೆಯಲ್ಲವೇ? ಇದನ್ನೇ ನಿಸ್ವಾರ್ಥ ಮನೋಭಾವನೆ ಎನ್ನುತ್ತಾರಲ್ಲವೇ? ಬುದ್ಧಿವಂತನು ಕೃತಜ್ಞತೆಯನ್ನು ಸಂಪಾದಿಸಬೇಕು. ಸರ್ವೇ ಜನಾಃ ಸುಖಿನೋ ಭವಂತು, ಸಕಲ ಸನ್ಮಂಗಲಾನಿ ಭವಂತು. ಧನ್ಯವಾದಾಃ.